ವೀಕ್ಷಕರೇ ನಮಸ್ಕಾರ, ನಾನು ಪೂಜಾ ಹಿರೇಗೌಡರ್. ಬಿಜೆಪಿ ಮತ್ತು ಆರ್ಎಸ್ಎಸ್ ತಮ್ಮ ಸುದೀರ್ಘ ಇತಿಹಾಸದಲ್ಲಿ ಹೇಳಿರುವಂತಹ ವಿವಿಧ ಹಸಿ ಸುಳ್ಳುಗಳು ಯಾವುವು? ಸುಳ್ಳು ಮತ್ತು ಪ್ರೊಪಗಂಡ ಪ್ರಚಾರದಲ್ಲಿ ಅವರು ತಮ್ಮ ಪೂರ್ವಜ ಗೊಬೆಲ್ಸ್ನನ್ನು ಸಹ ಮೀರಿಸಿದಾರಾ? ರಾಜಕೀಯ ಅಧಿಕಾರವನ್ನು ಪಡೆಯೋದಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಪ್ರೊಪಗಂಡ ಪ್ರಚಾರ, ತಪ್ಪು ಮಾಹಿತಿ ಮತ್ತು ಸತ್ಯದ ವಿರೂಪವನ್ನು ಹೇಗೆ ಬಳಸ್ಕೊಂಡಿವೆ? ವಿ.ಡಿ. ಸಾವರ್ಕರ್, ಬಿ.ಎಸ್. ಮೂಂಜೆ, ಕೆ.ಬಿ. ಹೆಡ್ಗೇವಾರ್ ಮತ್ತು ಎಂ.ಎಸ್. ಗೋಲ್ವಾಲ್ಕರ್ ಇವರೆಲ್ಲ ಮುಸೋಲಿನಿ ಹಾಗೆ ಹಿಟ್ಲರ್ ನಡೆಯನ್ನು ಬಹಳ ಹಿಂದಿನಿಂದಲೂ ಹೇಗೆ ಮೆಚ್ಚಿದ್ದಾರೆ? ಹಿಂದುತ್ವ ಚಳವಳಿಯ ಸೈದ್ಧಾಂತಿಕ ಅಡಿಪಾಯ ಕೂಡ ಭವ್ಯ ಸುಳ್ಳುಗಳ ಸರಣಿಯ ಮೇಲೇನೆ ಹೇಗೆ ನಿರ್ಮಿತವಾಗಿದೆ? ಅಖಂಡ ಭಾರತದ ಕಲ್ಪನೆಯು ಕೂಡ ಹೇಗೆ ಮತ್ತೊಂದು ಕಟ್ಟುಕಥೆ? ಬಿಜೆಪಿ ಆರ್ಎಸ್ಎಸ್ ಸುಳ್ಳಿನ ಮೇಲೆ ಆಡಳಿತ ನಡೆಸೋ ಮೂಲಕ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗೆ ಪ್ರಯತ್ನ ಪಡ್ತಿವೆ? ಈ ಗಂಭೀರ ಪ್ರಶ್ನೆಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.